ಸುಮಾರು ವರ್ಷಗಳಿಂದ ರಸ್ತೆ ಇಲ್ಲದೆ ದಲಿತರ ಪರದಾಟ. ಮನನೊಂದು ಪೆಟ್ರೋಲ್ ಸುರಿದುಕೊಂಡು ವ್ಯಕ್ತಿ ಆತ್ಮಹತ್ಯೆಗೆ ಯತ್ನ. ಮನೆಗೆ ಹೋಗಿ ಜಾಗ ಇಲ್ಲದೆ ಪರಿತಾಪ ಪಡ್ತಾ ಇದ್ದಾರೆ. ಇವತ್ತು ತಾಯಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಆಂಬುಲೆನ್ಸ್ ದೂರ ನಿಂತ್ಕೋಬೇಕು. ಆಕ್ರೋಶದಿಂದ ನನ್ನ ತಾಯಿಗೆ ಈಗ ಆಯ್ತಲ್ಲ ಅಂತೇಳಿ ಮುಳ್ತಂತಿ ದಾಟಿ ಹೋಗುವಾಗ ಬಿದ್ದು ಅವ್ರ ತಾಯಿಗೆ ಅಡ್ಮಿಟ್ ಮಾಡಿದ್ದಾರೆ. ಪೆಟ್ರೋಲ್ ಹೊಯ್ಕೊಂಡು ನನಗೆ ಜಾಗ ಕೊಡಿ ಅಂತ ಎಷ್ಟು ಬೇಡ್ಕೊಂಡ್ರು ಅವ್ರಿಗೆ ಗಣಿಕರಣ ಇಲ್ದಂಗೆ ಅವ್ರನ್ನ ತಿಳಿಸಿದ್ದಾರೆ. ತೋಟದ ಮೂಲಕ ಮನೆಗೆ ಹೋಗಲು ದಾರಿ ಬಿಡುವಂತೆ ಕೇಳಿಕೊಂಡರು. ಮಾಲೀಕರು ಬಿಡದ ಹಿನ್ನೆಲೆಯಲ್ಲಿ ಮನನೊಂದು ದಲಿತ ವ್ಯಕ್ತಿಯೊಬ್ಬರು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವ ದಾರುಣ ಘಟನೆ ತಿಪಟೂರು ತಾಲೂಕಿನ ಬೆಣ್ಣೆನಾಯಕನಹಳ್ಳಿಯಲ್ಲಿ ನಡೆದಿದೆ. ತಿಪಟೂರು ತಾಲೂಕಿನ ಬೆಣ್ಣೆನಾಯಕನಹಳ್ಳಿಯ ಮಧುಸೂದನ್ ಎಂಬಾತ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ. ಇನ್ನು ಬೆಣ್ಣೆನಾಯಕನಹಳ್ಳಿಯಲ್ಲಿ ದಲಿತರಿಗೆ ತೀವ್ರ ಸಂಕಷ್ಟ ಎದುರಾಗಿದ್ದು ಓಡಾಡಲು ಪರದಾಡುವಂತಾಗಿದೆ. ಇನ್ನು ಸುಮಾರು ವರ್ಷಗಳಿಂದ ದಲಿತರಿಗೆ ಓಡಾಡಲು ರಸ್ತೆ ಇಲ್ಲದಾಗಿದ್ದು ಮುಳ್ಳು ತಂತಿ ದಾಟಿ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಧುಸೂದನ್ ತಾಯಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ದಾರಿ ಬಿಡಲು ತೋಟದ ರಸ್ತೆಯಲ್ಲಿರುವ ಅಕ್ಕಪಕ್ಕದ ಮೇಲ್ವರ್ಗದವರನ್ನ ಕೇಳಿಕೊಂಡಿದ್ರು. ಆದರೆ ದಾರಿ ನೀಡದ ಹಿನ್ನೆಲೆಯಲ್ಲಿ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದ. ಇನ್ನು ಘಟನೆಯ ಬಳಿಕ ಸ್ಥಳೀಯರು ತಕ್ಷಣ ಮಧುಸೂದನ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ನೀಡಲಾಗ್ತಿದೆ. ಇವತ್ತಾದಂತಹ ಒಂದು ಘಟನೆ ಏನಪ್ಪಾ ಅಂತಂದ್ರೆ, ಇವತ್ತು ಈ ದಲಿತರಿಗೆ ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ, ಸುಮಾರು 7-8 ವರ್ಷಗಳಿಂದ ಮನೆಗೆ ಹೋಗಿ ಜಾಗ ಇಲ್ಲದೆ ಪರಿತಾಪ ಪಡ್ತಾ ಇದ್ದಾರೆ. ಇವತ್ತು ನಮ್ಮ ಹುಡುಗ ಏನಾಗಿದೆ ಅಂತಂದ್ರೆ, ಇವತ್ತು ತಾಯಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಆಂಬುಲೆನ್ಸ್ ದೂರ ನಿಂತ್ಕೋಬೇಕು, ಆಟೋಗಳು ದೂರ ಇರಬೇಕು. ಅದು ಹೊತ್ಕೊಂಡೋಗಿ ಬಂದು ಆಟೋಕ್ಕೆ ಆಂಬುಲೆನ್ಸ್ ಹಾಕುವಂಥ ಪರಿಸ್ಥಿತಿ ನಮ್ಮ ದಲಿತ ಸಮುದಾಯಕ್ಕೆ ಬಂದಿದೆ. ಇವತ್ತು ಆಕ್ರೋಶದಿಂದ ನನ್ನ ತಾಯಿಗೆ ಈಗ ಆಯ್ತಲ್ಲ ಅಂತೇಳಿ ಮುಳ್ತಂತಿ ದಾಟಿ ಹೋಗುವಾಗ ಬಿದ್ದು ಅವ್ರ ತಾಯಿಗೆ ಅಡ್ಮಿಟ್ ಮಾಡಿದ್ದಾರೆ. ಆ ಆಕ್ರೋಶದಿಂದ ಹೋಗಿ ಜಾಗ ಕೊಡಿ ಇವತ್ತಾದರೂ ಅಂತ ಕೇಳಿದ್ದಕ್ಕೆ ಅವರು ಕೊಡಲಿಲ್ಲ, ತಿಳಿಸಿದ್ದಾರೆ. ಮತ್ತೆ ಇವನು ಆಕ್ರೋಶದಿಂದ ಪೆಟ್ರೋಲ್ ಹುಯ್ಕೊಂಡಿದ್ದಾನೆ. ಪೆಟ್ರೋಲ್ ಹುಯ್ಕೊಂಡು ನನಗೆ ಜಾಗ ಕೊಡಿ ಅಂತ ಎಷ್ಟು ಬೇಡ್ಕೊಂಡ್ರು ಅವ್ರಿಗೆ ಗಣಿಕರಣ ಇಲ್ದಂಗೆ ಅವ್ರನ್ನ ತಿಳಿಸಿದ್ದಾರೆ. ಇವತ್ತು ಅಡ್ಮಿಟ್ ಆಗಿದ್ದಾನೆ ಸರ್ ನಮ್ಮ ಹುಡುಗ. ಇವತ್ತು ಮಾನ್ಯ ಮುಖ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಸರ್ ಅವರು ದಯವಿಟ್ಟು ಇದನ್ನ ಮನಗಣನೆ ತಗೊಂಡು ದಯವಿಟ್ಟು ಅವ್ರಿಗೊಂದು ನ್ಯಾಯವನ್ನು ಒದಗಿಸ್ಕೋಬೇಕು ಅಂತ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಎಷ್ಟು ಎಲ್ಲ ಅಧಿಕಾರಿ ವರ್ಗಗಳಿಗೆ ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಯಾರು ಬಂದು ತಾಲೂಕು ಅಧಿಕಾರಿಗಳಿಗೆ, ಆರಕ್ಷಕರಿಗೆ ಎಷ್ಟು ಸಲ ಬಂದೋಗಿದ್ದಾರೆ ಪೊಲೀಸ್ನವರು ಅಂತಂದ್ರೆ ಲೆಕ್ಕ ಇಲ್ಲದೆ. DYSP, AC, ಮಾನ್ಯ ಇದು ಸಮಾಜ ಕಲ್ಯಾಣ ಇಲಾಖೆ ಪ್ರತಿಯೊಂದು ಅಧಿಕಾರಿಗಳಿಗೂ ಎಲ್ಲರಿಗೂ ಅರ್ಜಿಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೂ ನಮ್ಗೇನು ಸೌಲಭ್ಯನ ಒದಗಿಸ್ತಾ ಇಲ್ಲ. ದಯವಿಟ್ಟು 2-3 ಮನೆಗಳಿದ್ದಾವೆ, ಸ್ಕೂಲಿಗೆ ಹೋಗೋಕೆ ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ. ಬೈಕ್ ಕರ್ಕೊಂಡು ಹೋಗಕ್ಕಾಗ್ತಾ ಇಲ್ಲ, ಮುಳ್ತಂತಿ ದಾಟಿಸ್ಕೊಂಡು ಹೋಗ್ತಾ ಇದ್ವಿ. ಈ ಥರ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಮ್ಗೊಂದು ನ್ಯಾಯ ಒದಗಿಸ್ಕೊಳ್ಬೇಕು ಅಂತ. ನಮ್ಮ ಹುಡುಗಂಗೇನಾದ್ರು ಹೆಚ್ಚು ಕಮ್ಮಿ ಅಂತಂದ್ರೆ ಈ 3 ಜನ ಹೊಣೆ ಆಗ್ತಾರೆ. AC ಅವರು, ಆರಕ್ಷಕರು, DC ಅವರು, ತಹಶೀಲ್ದಾರ್. ಇನ್ನು ದಲಿತರಿಗೆ ಎಷ್ಟು ಕಷ್ಟ ಆಗ್ತಿದೆ, ಮನೆಗೆ ಹೋಗೋದಕ್ಕೂ ಪರದಾಡುವಂತಾಗಿದ್ದು 15 ವರ್ಷದಿಂದ ಇದೇ ಪರಿಸ್ಥಿತಿ ಇದ್ದು ಮಕ್ಕಳು, ಸಾರ್ವಜನಿಕರು ಓಡಾಡಲು ಕಷ್ಟವಾಗ್ತಿದೆ. ಇನ್ನು ಈ ಬಗ್ಗೆ ಮನನೊಂದು ಪೆಟ್ರೋಲ್ ಸುರಿದುಕೊಂಡು ಮಧುಸೂದನ್ ಆತ್ಮಹತ್ಯೆಗೆ ಯತ್ನಿಸಿದ್ರು. ಇನ್ನು ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಕೂಡ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿ ವೆಂಕಟೇಶ್ ಸ್ಥಳಕ್ಕೆ ತಕ್ಷಣ ಬರದೆ ನಿರ್ಲಕ್ಷ್ಯ ತೋರಿದ್ರು. ಬಳಿಕ ವಿಷಯ ತಿಳಿದ ತಕ್ಷಣ DYSP ಉಮೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುವಿಗೆ ಸೂಕ್ತ ನೆರವು ಒದಗಿಸಿ ಆಸ್ಪತ್ರೆಗೆ ದಾಖಲಿಸುವಲ್ಲಿ ಸಹಕರಿಸಿದ್ದಾರೆ ಎಂದು ಗಾಯಾಳು ಗ್ರಾಮಸ್ಥರು ತಿಳಿಸಿದರು. ಬೆಣ್ಣೆನಾಯಕನಹಳ್ಳಿ ಗ್ರಾಮದ ವಾಸಿಯಾಗಿರುವಂಥ ಮಧುಸೂದನ್ ಹಾಗೂ ಚಂದ್ರಯ್ಯನವರು ಬೆಣ್ಣೆನಾಯಕನಹಳ್ಳಿಯಲ್ಲಿ ಸುಮಾರು 15 ವರ್ಷದಿಂದ ವಾಸವಾಗಿರ್ತಾರೆ. ಅವರಿಗೆ ನಡೆದಾಡಕ್ಕೆ ದಾರಿಗೆ ತೊಂದರೆ ಇರುತ್ತೆ. ಹುಡುಗರು ಸ್ಕೂಲಿಗೆ ಹೋಗೋಕ್ಕೆ, ಆರೋಗ್ಯಕರಿಗೆ ಏನಾರ ಆದರೂ ಓಡಾಡೋಕ್ಕಾಗ್ತಾ ಇಲ್ಲ. ಸುಮಾರು ಒಂದು 5-6 ವರ್ಷದಿಂದ ಕರೆಕ್ಟಾಗಿತ್ತು. ಈಗ ಒಂದು 2-3 ವರ್ಷದಿಂದ ದೇವಸ್ಥಾನ ಪ್ರವೇಶ ಮಾಡಿದ್ರು. ಅವಾಗಿಂದ ಅಡ್ಡ ಮಾಡ್ಯವ್ರೆ. ಸನ್ಮಾನ್ಯ ಗೃಹ ಸಚಿವರು ತವರು ಜಿಲ್ಲೆಯಲ್ಲಿ ಹಿಂಗಾದರೆ ಸುತ್ತಮುತ್ತ ಕರ್ನಾಟಕದಲ್ಲಿ ಹೆಂಗೆ ದಲಿತರು ಬದುಕೋದು? ತಹಶೀಲ್ದಾರಿಗೆ ಅರ್ಜಿ ಕೊಟ್ಟವ್ರೆ, PDO ಕೊಟ್ಟವ್ರೆ, DYSP ಕೊಟ್ಟವ್ರೆ, SP ಕೊಟ್ಟವ್ರೆ. ಯಾರಿಗೆ ಕೊಟ್ಟರು ಏನು ರೆಸ್ಪಾನ್ಸ್ ಬರ್ತಾರೆ, ಒಬ್ರು ವಿಸಿಟ್ ಮಾಡ್ತಾರೆ, ಹೋಗ್ತಾರೆ. RI ಬಂದವ್ರು ಯಾರು ಬಂದರೂ ಏನು ಸವಲತ್ತು ಏನು ಕೊಡ್ತಾ ಇಲ್ಲ ಕಾರಣ. ಹಂಗಾಗಿ ದಲಿತರು ಬದುಕಕ್ಕೆ ನಮ್ಮೂರಲ್ಲಿ ಭಯಂಕರ ಕಷ್ಟ ಐತೆ. ಗೃಹ ಸಚಿವರು ತವರು ಜಿಲ್ಲೆ ತುಮಕೂರು ಡಿಸ್ಟಿಕ್, ಅವ್ರ ಜಿಲ್ಲೆಯಲ್ಲಿ ಹೆಂಗಾದ್ರೆ ನಾವು ಬದುಕೋದು ಹೆಂಗೆ ದಲಿತರು? ಅಲ್ಲೇ ಮಾಡಿವ್ರ ಕಾರಣ
ಪೆಟ್ರೋಲ್ ಇವ್ನು ಅವ್ರು ಹೊಡೆತ ತಾಳಕ್ಕಾಗಿ ಇವ್ನು ಸ್ವಲ್ಪ ಪೆಟ್ರೋಲ್ ಉಯ್ಕೊಂಡವ್ನೆ, ಹಿಂಗಾರ ಬಿಡ್ಲಿ ಎದುರು ಆತ್ಮಹತ್ಯೆಗೆ ಯತ್ನ ಮಾಡ್ಯವನೆ, ಹಿಂಗೆಲ್ಲ ಮಾಡ್ತವ್ರೆ. ಸಿಕ್ಕಾಪಟ್ಟೆ ತವ್ದು ನಾವೊಂದು 6 ಮನೆಯವ್ರು ಹೋಗಿದ್ದು, ಸಖತ್ ತೊಂದರೆ ಮಾಡ್ತವ್ರೆ ನಮಗೆ. ಎಲ್ಲೂ ಓಡಾಡಕ್ ದಾರಿ ಇಲ್ಲ. ಒಂದು ಹಬ್ಬಂದೆಲ್ಲ ಸುಮಾರು 4-5 ಜನಕ್ಕೂ ತೊಂದರೆ ಮಾಡ್ತವ್ರೆ. ಆದ್ರೆ ದೇವರಾಜಪ್ಪರ ಅಳಿಯ ಶರ್ಮಾ, ಶಂಕರಮೂರ್ತಿ, ರಘು, ಚೈತ್ರ, ಮಹೇಶ, ಆಮೇಲೆ ಇನ್ಯಾರ ಇನ್ನೊಬ್ಬ ದಿಲೀಪ, ಇವ್ರ ಒಂದು 7-8 ಜನ ಕಾರಣ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವತ್ತು ದಲಿತರಿಗೆ ಏನಾದರೂ ತೊಂದರೆ ಆಯಿತು ಅಂತ ನಾವು ಫೋನ್ ಮಾಡಿದ್ರೆ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯವರು, ಪೊಲೀಸ್ ಅಧಿಕಾರಿಗಳು ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಉಡಾಫೆ ಮಾತುಗಳು, ಏನು ಯಾಕಂಗಾಯ್ತು ಫಸ್ಟು ಅದು ಮಾಡಿ ಇದು ಮಾಡಿ ಸರ್, ನಿಮ್ಮ ಹೆಸರೇನು ಸರ್ ಅಂತ ಕೇಳಿದ್ರೆ ನನ್ನ ಹೆಸರು ಕಟ್ಕೊಂಡು ನೀವೇನು ಮಾಡ್ತೀರಾ, ಅಂಗಿ ಬಿಚ್ಚಾಕ್ರಿ, ಅವನ್ನ ಮೈ ತೊಳೀರಿ ಸರ್, ನೀವು ಬನ್ನಿ ಸರ್, ನೀವು ಬಂದು ಮಾತಾಡಬೇಕು ಸರ್ ಅಂತ ಕೇಳಿದ್ರೆ ಅವ್ರು ಬೇಕಾಬಿಟ್ಟು ಉಡಾಫೆ ಮಾತುಗಳು. ದಲಿತರು ಕುಂದುಕೊರತೆ ಅಂತ ಸಭೆ ಮಾಡ್ತಾರೆ ತಿಂಗಳಿಗೊಂದ್ಸಲ, ಅಲ್ಲಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ನಾವು ಗ್ರಾಮದಲ್ಲಿದ್ದಾಗ ಫೋನ್ ಮಾಡಿದ್ರೆ ಬೇಕಾಬಿಟ್ಟು ಮಾತಾಡ್ತಾರೆ. ದಯವಿಟ್ಟು ಇದೊಂದು ನಾನು ನಿಲ್ಲಿಸ್ಬೇಕು ಅಂತೇಳಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಬ್ಬರಿಗೂ DSP ಸಾಹೇಬರು ಸರ್ ಬಂದ್ರು, ಈ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳು ಒಬ್ಬರು ಬಂದಿಲ್ಲ. ಎಷ್ಟು ಫೋನ್ ಮಾಡಿದ್ರು ಬಂದಿಲ್ಲ. ಬೇಕಾಬಿಟ್ಟು ಉಡಾಫೆ ಮಾತುಗಳು ಸರ್ ಪ್ರತಿಯೊಬ್ಬರಿಗೂ. ಯಾರಿಗಲ್ಲ ದಲಿತರು ಅಂದ್ರೆ ಅವ್ರಿಗೂ ಅಷ್ಟೊಂದು ಇಷ್ಟ ಇದನ್ನ ಸರ್ ಅವ್ರಿಗೆ ನಮ್ಮ ಮೇಲೆ. ಹಾಸ್ಪಿಟ್ಲಲ್ಲಿ 11:15 ಇನ್ನೂ ಬಂದಿಲ್ಲ ಸರ್, ಒಬ್ಬರು ಬಂದಿಲ್ಲ. 12 ಗಂಟೆ ಆಗಿದೆ. ಬಂದವರು ಏನು ಎತ್ತ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ 1.5 ಗಂಟೆ ಟೈಮ್ ಆಯ್ತು. ಏನಾಯ್ತು ಅಂತ ಗೊತ್ತೇ ಇಲ್ಲ ಸರ್. ಬಂದು ಸ್ಟೇಟ್ಮೆಂಟ್ ತಗೊಂಡಿಲ್ಲ ಸರ್ ಇನ್ನ. ಇನ್ನು ಘಟನೆಯ ನಂತರ ತಹಶೀಲ್ದಾರ್ ಮೋಹನ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗ್ರಾಮಸ್ಥರೊಂದಿಗೆ ಶಾಂತಿ ಸಭೆ ನಡೆಸಲು ನಿರ್ಧರಿಸಿದ್ದಾರೆ. ಜೊತೆಗೆ ಪೊಲೀಸ್, ಸರ್ವೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.